ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ನಾನು ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡೀನಿ. ಮಾರ್ನಿಂಗ್ ಅಂದರೂ ಇವಾಗ 9 ಗಂಟೆ ಆಗೈತಿ. ಬೆಳಿಗ್ಗೆ ಎದ್ದು ಇವತ್ತು ಬರೀ ಮನೆ ಕ್ಲೀನ್ ಮಾಡೋದು ಆತು ನಂದು. ಸುಜ್ಜು ಅಮ್ಮ ಮತ್ತು ಮಾಮಾರ ಗದಗ ಹೋಗ್ಯಾರ, ಅಭಿಷೇಕ ಮಾಡ್ಸಕ್ಕೆ ಹೋಗ್ಯಾರ. ಇವತ್ತು ಮಹಾಶಿವರಾತ್ರಿ, ಅಭಿಷೇಕ ಮಾಡ್ಸಕ್ಕೆ ಹೋಗ್ಯಾರ. ತ್ರಿಪುಟೇಶ್ವರ ಗುಡಿಗೆ ಹೋಗ್ಯಾರ ರೀ ಇವತ್ತು. ನಾನು ಹೊಲ್ದಂದು ಏನು ಕೆಲಸ ನಡೆದತ್ತಂದ್ರೆ ರೀ, ಹೊಟ್ಟೆ ಹೆರಾತಾರ, ಆಮೇಲೆ ನಳ ಬಂದವು. ಬಸಣ್ಣ ಮತ್ತು ನಮ್ಮ ಮನೆಯಾರ ಆಕಳ ಮೈ ತೊಳೆಯತ್ತಾರ, ಅದನ್ನೂ ತೋರಿಸ್ತೀನಿ ನಾನು. ಭಾಳ ದಿವಸ ಆಗಿತ್ತಲ್ರಿ, ಊರಿಗೆ ಬಂದಿರಲಿಲ್ಲ ನಾನು. ಒಂದು 15 ದಿವಸ ಆಗಿತ್ತು. ಸಮ್ಮೂನು ಎಕ್ಸಾಮ್ ನಡೆದಿದ್ದು, ಹಿಂಗಾಗಿ ಬಂದಿರಲಿಲ್ಲ ನಾನು. ಮಧ್ಯಾಹ್ನ ಬರ್ತಿದ್ಲಾಕಿ 1 ಗಂಟೆಗೆ, ಹಿಂಗಾಗಿ ಊರಿಗೆ ಬಂದಿರಲಿಲ್ಲ ನಾನು. ಇವತ್ತು ಬಂದು ಬರೀ ಮನೆ ಕ್ಲೀನ್ ಮಾಡೋದು ಆಯ್ತು ನೋಡ್ರಿ. ಇವತ್ತು ಅಭಿಷೇಕ ಮಾಡ್ಸೋಕೆ ಹೋಗೋಣಂದ್ರೆ ಅಮ್ಮ, ನಾನು ಒಲ್ಲೆ, ನೀವಷ್ಟೇ ಹೋಗಿ ಬರ್ರಿ, ನನ್ನ ಕೆಲಸ ಅದಾವಂತ ಹೇಳಿದೆ. ನಾ ಕೆಲಸ ಮುಗಿಸ್ಕೊಂಡೆ ರೀ. ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ. ಸ್ನಾನ ಮುಗಿಸ್ಕೊಂಡು ಇವತ್ತು ಭಾಳ ಲೇಟ್ ಆಯ್ತು. ಬೇಗ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಮನೆ ಸ್ವಚ್ಛ ಮಾಡಕ್ಕೆ ನಿಂದಿರ್ಲಿ, ಹಿಂಗಾಗಿ ಲೇಟ್ ಆಯ್ತು. ತಪ್ಪದೇ ಎಲ್ಲರೂ ಒಂದು ಲೈಕ್ ಕೊಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಬರ್ರಿ ನನ್ನ ಇವತ್ತಿನ ವ್ಲಾಗ್ ಯಾವ ಥರ ಐತೆ ಅಂತ ನೋಡ್ರಿ ಅಂತ. ನಮ್ದು ಸಗಣಿ ಗೊಬ್ಬರ ಹೇರಿ ಇನ್ನೂ 1 ಮಂತೂ ಆಗಿಲ್ಲರಿ. ಅಲ್ಲಿಗೆ ಮತ್ತು 1-2 ಗಾಡಿ ಆಗ್ಬೋದು, ಅಷ್ಟಾಗುತ್ತೆ. ಅಷ್ಟು ಸ್ಟಾಕ್ ಆಗೈತಿ. ಆಮೇಲೆ ಹೊಟ್ಟೆ ಹೆರಾತಾರ ಅಂದೆಲ್ರಿ, ಕಡ್ಲಿ ಸುಗ್ಗಿ ಮುಗ್ದೈತ್ರಿ. ಕಡ್ಲಿದು ಹೊಟ್ಟೆ ತಂದು ಒಳಗೆ ಹಾಕ್ಕೊಂಡಾರ. ಇವಾಗ ಮಳೆ ಯಾವಾಗ ಬರುತ್ತಂತ ಗೊತ್ತಾಗಂಗಿಲ್ಲ. ಈಗ ಮಳೆಗಾಲ ಯಾವುದೋ ಚಳಿಗಾಲ ಯಾವುದೂ ಗೊತ್ತಾಗಂಗಿಲ್ಲ. ಹೀಗಾಗಿ ಬೇಗ ಮಾಡ್ಕೊಳಕತ್ತಾರ. ಆಮೇಲೆ ಇದು ಹೊಸ ಮಷಿನ್ ನೋಡ್ರಿ, ಮೇವು ಕತ್ತರಿಸೋದು ಹೊಸ ಮಷಿನ್ ತೊಗೊಂಬಂದಾರ. ಮೊದಲಿಂದ ಒಂದು ಹಳೆ ಮಷೀನು ಐತಿಲ್ಲಿ, ಇನ್ನೊಂದು ಹೊಸದು ತೊಗೊಂಡಾರ. ಹಸಿ ಮೇವು ಕಟ್ ಮಾಡೋಕೆ, ಆಮೇಲೆ ಒಣ ಮೇವು ಎರಡೂ ನಡಿತೈತ್ರಿ. ಆದರೆ ನಾವು ಒಣ ಮೇವು ಪೌಡ್ರ್ ಮಾಡಿ ಕುಡಿಸಿಟ್ಬಿಟ್ಟಿರ್ತೇವಲ್ಲ, ಹಸಿ ಮೇವಿಗೆ ಅಷ್ಟೇ ಯೂಸ್ ಮಾಡ್ತೇವೆ. ನಮ್ಮ ಗಿರ್ ಹಸು ನೋಡ್ರಿ, ನಮ್ಮ ಗೌರಿ ಮತ್ತು ಪ್ರೆಗ್ನೆಂಟ್ ಐತ್ರಿ. ಇವಾಗೇನು ಹಾಲು ಕೊಡೋಂಗಿಲ್ಲ, ಅದು ಹಾಲು ಸ್ಟಾಪ್ ಮಾಡೇವಿ. ಆಲ್ಮೋಸ್ಟ್ ಎಲ್ಲ ಆಕಳು ಪ್ರೆಗ್ನೆಂಟ್ ಅದಾವೆ ನೋಡ್ರಿ. ಈಗ ಹಾಲು ಭಾಳ ಅಂದ್ರೆ ಭಾಳ, ಒಂದು 10-12 ಲೀಟ್ರ್ ಅಷ್ಟೇ ಆಕ್ಕಾವಂತ ಹಾಲು. ಭಾಳ ಕಡಿಮೆ ಮಾಡ್ಕೊತ ಬರತ್ತೇವ್ರಿ. ಯಾಕಂದ್ರೆ ಇಷ್ಟು ಪ್ರೆಗ್ನೆಂಟ್ ಅದಾವ ಆಕಳ. ಅವು 6 ಮಂತ್ಸ್ ಮುಗಿತ್ಲೇನ ನಾವು ಹಾಲು ಕಡಿಮೆ ಮಾಡ್ಕೊತಾನೆ ಬರ್ಬೇಕು ರೀ. ಇದು ಹಳೆ ಹೊಟ್ಟು ರೀ, ಶೆಡ್ನೆ ಅಂತ. ಅದನ್ನು ಕ್ಲೀನ್ ಮಾಡಿ ಹೊರಗೆ ತಂದು ಹಾಕ್ಕೊಂಡಾರ. ಈಗ ಹಾಕಕ್ಕೆ ನಡಿತೈತ್ರಿ. ಆಮೇಲೆ ಹೊಸ ಹೊಟ್ಟು ಒಳಗೆ ಶೆಡ್ನೊಳಗೆ ಸ್ಟಾಕ್ ಮಾಡತ್ತಾರ ರೀ. ಇವತ್ತು 2 ಟ್ಯಾಕ್ಟ್ರನ್ನೂ ತೊಳೆದ್ರ ನಮ್ಮ ಮನೆಯವ್ರು. ನಳ ಬಂದಿದ್ವಲ್ಲ, 2 ಟ್ಯಾಕ್ಟ್ರು ತೊಳೆದಾರ ರೀ. ಆಮೇಲೆ ಹೂವಿನ ಗಿಡಕ್ಕೆಲ್ಲ ಒಂದು ಸ್ವಲ್ಪ ನಾನು ನೀರೂ ಹಿಡಿದೆ. ಒಂದು ಸ್ವಲ್ಪ ಬಟ್ಟೆ ತೊಳೆಯು, ಮ್ಯಾಟ್ ಅವು ಇದ್ದು ನಳ ಬಂದಿದ್ವಲ್ಲ, ಹೀಗಾಗಿ ಎಲ್ಲನೂ ತೊಳೆದು ಒಂದು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಿಡಿದೆ. ಹೂ ಭಾಳ ಬಿಡಾತಾವ್ರಿ. ದಾಸಾಳ ಹೂವು 4 ಥರ ದಾಸಾಳ ಹೂವು ಅದಾವೆ. ಭಾಳ ಚೆನ್ನಾಗಿ ಹೂವು ಬಿಟ್ಟಾವೆ. ಎಲ್ಲ ಹೂವು ಒಳಗೆ ಹರ್ಕೊಂಡು ಹೋಗ್ಯಾನ. ಈಗ ಆಲ್ರೆಡಿ ಇನ್ನೊಂದು ಸ್ವಲ್ಪ ಇದ್ದು ರೀ. ಇದು ಕೆಳಗಿಂದ ಹಕ್ಕಿ ಅಂತೇವಲ್ರಿ, ನಾವು ಮೊದಲು ಇಲ್ಲೇ ದನ ಕಟ್ತಿದ್ವಿ. ಅವಾಗ ಅದನ್ನೊಂದು ತೊಳೆಯೋದಷ್ಟೇ ಉಳಿದೈತ್ರಿ. ಮ್ಯಾಗಿನೂ ಎಲ್ಲ ಮೇಲ್ಪಡ್ಸಲಿ, ವಾರಪಡ್ಸಲಿ, ಚೌಣಿ, ರೂಮ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಕಲ್ಲು ಒರೆಸ್ಕೊಂಡೆ ರೀ.
ಇವತ್ತು ಶಿವರಾತ್ರಿನೂ ಆತು. ಯಾಕೋ ಕ್ಲೀನ್ ಮಾಡ್ಬೇಕಂತ ಅನಿಸ್ತು. ಯಾಕೋ ಅಷ್ಟು ಕ್ಲೀನ್ ಇರಲಿಲ್ಲ. ಬೇಗ ಇಷ್ಟು ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡೀನಿ. ಕೆಳಗಿಂದ ಹಾಕಿ ಒಂದು ಕ್ಲೀನ್ ಮಾಡ್ಬೇಕು ನೋಡ್ರಿ. ಸಾಮಾನಂತರೂ ಎಷ್ಟು ತಂದಿರ್ತಾರೆ. ಅಷ್ಟು ದೊಡ್ಡ ಶೆಡ್ ಇದ್ರೂ ಇಲ್ಲಿ ಮನ್ಯಾಗ ಒಂದು ಸ್ವಲ್ಪ ಅಗ್ರಿಕಲ್ಚರ್ ಸಾಮಾನು ತಂದು ಬಿಟ್ಟಿರ್ತಾರೆ ರೀ. ಇದು ಮಂಟಪ ರೀ, ಮ್ಯಾಲೆ ಇಡ್ಬೇಕಂತ ಕಟ್ಟಿಟ್ಟೇನಿ. ಇಷ್ಟು ಪೂರ್ತಿ ಚೌನಿ ಮಟನೂ ಇಷ್ಟು ಕ್ಲೀನ್ ಮಾಡ್ಕೊಂಡೇನಿ ರೀ. ಇವಾಗ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿಬರ್ತೇನೆ. ಅದೊಂದು ಹಕ್ಕಿ ಒಂದು ತೊಳಿತೀನಿ, ತೊಳೆದ ದೇವಸ್ಥಾನಕ್ಕೆ ಹೋಗಿಬರ್ತೇನೆ ರೀ. ಆಮೇಲೆ ಇವು ಕಡ್ಲಿ ನೋಡ್ರಿ, ಬ್ಯಾಳೆ ಹೊಡ್ಯಾಕ ನೀರಾಗ ಹಾಕಿಟ್ಟಾರ ಅವನ್ನ. ಈಗ ಹೊಸ ಕಡ್ಲಿವು ಮುಗ್ದತ್ತಲ್ರಿ ನಮ್ದು ಕಡ್ಲಿ ರಾಶಿ. ಅವು ಉಳ್ದಿದ್ದು ಒಂದು ಸ್ವಲ್ಪ ಕಡ್ಲಿ ಬೇಳೆ ಒಡೆದು ಇಟ್ಕೊಂಡಿರ್ತೇವೆ ರೀ ಬ್ಯಾಸ್ಗ್ಯಾಗನ. ಆಮೇಲೆ ಅಮ್ಮನ ಬೆಳಗ್ಗೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಯಾರ. ದೇವ್ರ ಮನೆ ಒಂದು ಕ್ಲೀನ್ ಮಾಡಿ ಅವರು ಬೆಳಗ್ಗೆನ ಪೂಜೆ ಮಾಡಿದ್ರೆ ಒಂದು ಸ್ವಲ್ಪ ಅಭಿಷೇಕ ಮಾಡಿ ಶಿವಂದು ಪೂಜೆ ಮುಗಿಸಿ ಹೋಗ್ಯಾರ. ಹೂ ನೋಡ್ರಿ, ಎಲ್ಲ ನಮ್ಮ ಹಿತ್ತಲಾಗ ಅಳಿದ್ವು ಹೂವು. ಎಷ್ಟು ಭಾಳ ಚಂದ ಅಳ್ತಾವೆ. ಇಷ್ಟು ಥರ ಹೂವು ಆಗ್ತಾವೆ. ಸ್ನಾನ ಮುಗಿಸ್ಕೊಂಡು ರೆಡಿ ಆಗೇನ್ರಿ. ಸಾರಿ ಉಟ್ಕೊಂಡೀನಿ. ಗುಡಿಗೆ ಹೋಗ್ಬರ್ತೇನೆ. ಈಗ ಗುಡಿಗೆ ಹೋಗಿ ಬಂದು ಮುಂದಿನ ಬ್ಲಾಗ ಸ್ಟಾರ್ಟ್ ಮಾಡ್ತೀನಿ. ನಾನು ಮತ್ತು ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಅಳ್ಳಿಟ್ಟು ಉಸುಳಿ, ಮಧ್ಯಾಹ್ನ ಅಂದರೂ 3 ಗಂಟೆ ಮೇಲೆ ಆಗಿತ್ತು ರೀ. ಉಸುಳಿ ಮಾಡಿದೆ. ಆಮೇಲೆ ಸಾಬುದಾನಿ ಮಾಡಿದೆ. ಒಂದು ಸ್ವಲ್ಪ ನೈವೇದ್ಯ ಹಿಡಿಯತ್ತೇನೆ ರೀ. ಹಿಡಿದು ಕಾಯಿ ಹೊಡಿತೀನಿ. ಆಮೇಲೆ ನಾವು ಸಾಯಂಕಾಲ ಹೋಗಬೇಕಲ್ಲ ಊರಿಗೆ, ಹೀಗಾಗಿ ಬೇಗನೆ ಮಾಡಿದ್ನಿ ರೀ. ನಾನು ಅಳ್ಳಿಟ್ಟು ಮಾಡೇನಿ ರೀ. ಅಳ್ಳಿಟ್ಟು ಅಂದ ತಕ್ಷಣ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಅಳ್ಳಿಟ್ಟು ಗೋಧಿನ ಒಂದು ಸ್ವಲ್ಪ ಹುರಿದು, ಆಮೇಲೆ ಅದ್ರಾಗ ಒಂದು ಸ್ವಲ್ಪ ಕಡ್ಲಿ ಕುದಿಸಿ ಹಿಟ್ಟು ಮಾಡಿರ್ತೇವೆ ರೀ. ಅದಕ್ಕೆ ಬೆಲ್ಲದ ನೀರು ಮಾಡಿ ಕುದಿಸಿ ಅದ್ರೊಳಗೆ ಅಳ್ಳಿಟ್ಟು ಹಿಟ್ಟು ಹಾಕಿ ಕಲಿಸ್ತೀವಿ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಗೊತ್ತು, ಬೇರೆದವ್ರು ನೋಡೋರು ಹೇಳತ್ತೀನಿ ಅಳ್ಳಿಟ್ಟು ಅಂದ್ರೆ ಏನಂತ ಹೋಗಿ ಕೇಳ್ತಾರೆ ಒಂದಿಷ್ಟು ಜನ. ಇದು ಸಾಬುದಾನಿ ಉಸಿಳ್ರಿ. ಬಸಣ್ಣ ಈವ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡ್ಯಾನ. ಸಗಣಿ ಎಲ್ಲ ತೆಗ್ಯಾಕತ್ತಾನ. ಆಮೇಲೆ ಮಧ್ಯಾಹ್ನ ಒಂದು ಸತಿ ನೀರು ಕುಡಿಸ್ಯಾರ. ನಾನು ಬಾಯ್ಲರಿಗೆ ಉರಿ ಹಾಕಕ್ಕೆ ಹೊಂಟೇನಿ ರೀ. ಅಂದ್ರೆ ನೀರು ಕಾಯಿಸ್ಬೇಕು. ನಮ್ಮ ಮನೆಯವ್ರು ಬಂದು ಸ್ನಾನ ಮಾಡ್ತೇನೆ ಅಂದ್ರೆ ಅವರು ಹೊಲಕ್ಕೆ ಹೋಗಿದ್ರು. ಅದಕ್ಕೋಸ್ಕರ ನಾನು ಬಾಯ್ಲರಿಗೆ ಉರಿ ಮಾಡೋಕೆ ಬೆಂಕಿ ಪಟ್ಟಣ ತೊಗೊಂಡು ಹೋದ್ನಿ ರೀ. ಇಷ್ಟು ದಿವಸ ಓಟ್ಸ್ ಹಸಿ ಮೇವಿತ್ತು ರೀ, ಅದನ್ನು ಮೇಯ್ಸ್ಯಾರ್ರಿ ಇಲ್ಲಿ ಮಟನು. ಇವಾಗ ಒಣಗೈತಂತದು, ಇವಾಗೇನು ತರವಲ್ರಂತ ಓಟ್ಸ್. ಬಸಣ್ಣ ಅದನ್ನು ಹೇಳತ್ತಿದ್ದ, ಇಷ್ಟು ದಿವಸ ಹಸಿ ಮೇವನ್ನ ಮೇಯ್ಸೇವ್ರಿ, ಇವಾಗ ಒಣ ಹೊಟ್ಟು ಮೇಯ್ಸಾಕತ್ತೇವೆ ಅಂಥೇಳಿ. ಪರವಾಗಿಲ್ಲ, ಆಕಳೆಲ್ಲ ಚೆನ್ನಾಗಿದಾವೆ, ಅಷ್ಟೇನು ಭಾಳ ಸೊರ್ಗಿಲ್ಲ. ಯಾಕಂದ್ರೆ ಹಸಿ ಮೇವು ಬೇಕರಿ ಅವು ಕಂಟಿನ್ಯೂ ಅಂದ್ರೆ ಚೆನ್ನಾಗಿರ್ತಾವೆ, ಚೆನ್ನಾಗಿ ಹಾಲು ಕೊಡ್ತಾವೆ. ಬರೀ ಪ್ರತಿದಿನವೂ ಒಣ ಹೊಟ್ಟು ಅಂದ್ರೆ ಹಾಲನ್ನು ಕೊಡೋಂಗಿಲ್ಲ. ಆಮೇಲೆ ಆಕಳು ಒಂದು ಸ್ವಲ್ಪ ಇದಾಗ್ತಾವೆ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನಮ್ಮ ಮನೆಯವ್ರಿಗೆ ಇನ್ನೊಂದು ಸ್ವಲ್ಪ ಸೈಡ್ ಓಟ್ಸ್ ಹಾಕ್ರಿ ನೀರಾವರಿ ಹೊಲಕ್ಕೆ, ಅಥವಾ ಬೇರೆ ಜೋಳ ಅಥವಾ ಏನರ ಮೇವು ಹಾಕೋಣ ಅಂಥೇಳಿ ಮಾತಾಡಕತ್ತಿದ್ವಿ ನಾವು. ಅಂದ್ರೆ ಬೇಸಿಗೆ ಟೈಮಿಗೆ ಒಂದು ಸ್ವಲ್ಪ ಬರ್ತದೆ ಅಂಥೇಳಿ ನೋಡ್ಬೇಕು ರೀ. ಅದನ್ನು ಏನು ಮಾಡ್ತಾರೋ ವಿಚಾರ ಮಾಡ್ಬೇಕು. ಇವಾಗ ಸದ್ಯಕ್ಕಂತೂ ಹಸಿ ಮೇವು ಇಲ್ಲರಿ. ನಾನು ಮಾರ್ನಿಂಗ್ ರೂಟೀನ ಕಂಟಿನ್ಯೂ ಮಾಡತ್ತೇನೆ ರೀ. ಬೆಳಗ್ಗೆ ಇವತ್ತು ಅಮಾವಾಸ್ಯೆ, ಶಿವರಾತ್ರಿ ಅಮಾವಾಸ್ಯೆ ಇವತ್ತು. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗೀನಿ. ಸಿದ್ದಾರೂಢ ಮಠಕ್ಕೆ ಹೊಂಟೇನಿ ರೀ. ಸುಜ್ಜು ಮತ್ತು ಸಮೂಹ ಇಬ್ಬರು ಸ್ಕೂಲಿಗೆ ಹೋದ್ರೆ ಮನೆಯೂ ಎಲ್ಲ ಕ್ಲೀನ್ ಮಾಡ್ಕೊಂಡೇನಿ. ಕ್ಲೀನ್ ಮಾಡಿಕೊಂಡು ಅವರಿಬ್ಬರಿಗೆ ಡಬ್ಬಿ ಮಾಡಿ ಕಟ್ಟಿ ಸಿದ್ದಾರೂಢ ಮಠಕ್ಕೆ ಹೊಂಟೇನಿ ನೋಡ್ರಿ. ಇವಾಗ ರೆಡಿ ಆಗೀನಿ. ಪೂಜೆಯನ್ನು ಮಾಡೋದೈತೆ ರೀ. ಪೂಜೆ ಮಾಡಿ ಹೋಗ್ತೇನೆ ರೀ.
ಸ್ವಲ್ಪ ಹೂವು ಊರಾಗಿಂದನೂ ತಂದಿದ್ನಿ ರೀ, ಭಾಳ ಇದ್ದು ಹೂವು. ಒಂದು ಸ್ವಲ್ಪ ಮಟ್ಟಕ್ಕೂ ಒಯ್ತೇನೆ. ಇಷ್ಟು ಹೂವು ಆಗ್ಯಾವ ನೋಡ್ರಿ. ಒಂದು ರೋಸ್ ಐತಿ, ಒಂದು ಸ್ವಲ್ಪ ಮಟ್ಟಕ್ಕೆ ಒಯ್ತೀನಿ. ಉಳಿದಿದ್ದು ಇಲ್ಲೇ ದೇವ್ರಿಗೆ ಏರಿಸ್ತೀನಿ. ಪೂಜೆ ಮಾಡಬೇಕು. ಎಲ್ಲ ಕೆಲಸನೂ ಮುಗಿಸ್ಕೊಂಡೇನಿ. ಮಠದೊಳಗೆ ಫುಲ್ ಅಂದ್ರೆ ಫುಲ್ ರಶ್ ಇರುತ್ತೆ ನೋಡ್ರಿ. ದರ್ಶನ ಹೊರಗ್ಲಿಂದ ಆಗ್ತದೋ ಇನ್ನು ಒಳಗ್ಲಿಂದ ಗರ್ಭಗುಡಿಗೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ದರ್ಶನ ಮಾಡ್ಕೊಂಡು ಬಂದ್ರೆ ಆಯ್ತು. ಆಮೇಲೆ ಪ್ರಸಾದದೂ ಫುಲ್ ಗದ್ಲಿರುತ್ತೆ. ನೋಡ್ತೇನೆ ರೀ, ಪ್ರಸಾದ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ನಾವು ನಿನ್ನೆ ನೈಟ್ ರಾತ್ರಿನ ಬಂದಿವ್ರಿ ಇಲ್ಲಿಗೆ. ಆಮೇಲೆ ಸುಜ್ಜಂದು ಸಮುಂದು ಸ್ಕೂಲೂ ಇತ್ತು ಸೋಮವಾರ, ಅದಕ್ಕೆ ರಾತ್ರಿನ ಬಂದಿವ್ರಿ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ सत्यधर्मरथाय च पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनुवे पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनुवे पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनुवे ॐ नमो नारायणाय ॐ नमो नारायणाय ॐ नमो गुरु राघवेन्द्राय नमः पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनुवे साक्षात् परब्रह्म तस्मै श्री गुरुवे नमः. ಮಠಕ್ಕೆ ಒಂದು ಸ್ವಲ್ಪ ತುಪ್ಪ ಆಮೇಲೆ ಸ್ವಲ್ಪ ಪ್ರಸಾದ ಮಾಡ್ಕೊಂಡೇನಿ ರೀ. ಚಿತ್ರಾನ್ನ ಮಾಡ್ಕೊಂಡೇನಿ, ಬೇರೆ ಏನು ಮಾಡೋಕ್ಕಾಗಲಿಲ್ಲ. ನನಗೆ ಗೋಧಿ ಹುಗ್ಗಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ನಾನು ಗೋಧಿ ಅಕ್ಕಿ ತಂದಿರಲಿಲ್ಲ ರೀ ಊರಾಗಿಂದ, ಅದಕ್ಕೆ ಚಿತ್ರಾನ್ನ ಮಾಡಿಕೊಂಡೆ. ಇದೇ ಚಿತ್ರಾನ್ನ ತೊಗೊಂಡೇನಿ. ಇದಕ್ಕೆ ಬತ್ತಿ ಹಾಕ್ಕೊಂಡು 2 ಉದ್ದಿನ ಕಡ್ಡಿ ತೊಗೊತೀನಿ. ಮೇಲೆ ಒಂದಿಷ್ಟು ಹೂವು ಇಟ್ಕೋತೀನಿ.
ಸಿದ್ಧಾರೂಢ್ರದ ತೇರು ಉಳಿತೈತಿ ರೀ. ಸಿದ್ಧಾರೂಢ್ರ ಜಾತ್ರೆ ಇವತ್ತು ಫುಲ್ ಅಂದ್ರೆ ಫುಲ್ ಗದ್ದಲ ಐತ್ರಿ. ಅಷ್ಟು ಭಾಳ ರಶ್ ಇತ್ತು. ಅಷ್ಟು ಹೊರಗ್ಲಿಂದನೇ ದರ್ಶನ ಮುಗಿಸ್ಕೊಂಡು ಪ್ರಸಾದ ಅಂತೂ ಸಿಕ್ತು ರೀ. ಪ್ರಸಾದನ ತೊಗೊಂಡು ಬಂದ್ವಿ. ಭಾಳ ರಶ್ ಇತ್ತು. ಫುಲ್ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಸ್ವಲ್ಪ ಇಲ್ಲೇ ಗರ್ಭಗುಡಿ ಹತ್ರ ಅಷ್ಟೇ ವಿಡಿಯೋ ಮಾಡ್ಕೊಂಡೀನಿ. ಭಾಳ ರಶ್ ಇತ್ತು ರೀ. ಜನಗಳದ್ದು ಭಾಳ ರಶ್ ಇತ್ತು. ಇವ ನಮ್ಮ ತಮ್ಮ ರೀ, PSI ಅದಾನ. ಸಿದ್ಧಾರೂಢ ಮಠದ ಹತ್ರ ಇವತ್ತು ಡ್ಯೂಟಿಗೆ ಹಾಕಿದ್ರು ಅವನ್ನ. ಆಮೇಲೆ ನಮ್ಮ ಅಣ್ಣನೂ ಬಂದಿದ್ದ. ಎಲ್ಲರೂ ಸೇರಿ ಒಂದು ಸೆಲ್ಫಿ ತೊಗೊಂಡ್ವಿ. ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ರೀ. ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡಿರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾವ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಎಲ್ಲರಿಗೆ ಬಾಯ್ ರೀ.